ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವಸತಿ ನಿಲಯದ ದುಸ್ಥಿತಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ವಸತಿ ಶಾಲೆಗೆ ಭೇಟಿ ನೀಡಿದ ಎಸ್ಎಫ್ಐ ನಿಯೋಗ ವಿದ್ಯಾರ್ಥಿಗಳು ಶಿಕ್ಷಣದ ಹೆಸರಿನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದೆ. ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ವಸತಿ ನಿಲಯದಲ್ಲಿ ತರಗತಿ ಕೊಠಡಿಗಳಿಲ್ಲ, ಬಾಗಿಲಿಲ್ಲದ ಶೌಚಾಲಯಗಳು, ಅಪಾಯಕಾರಿಯಾದ ವಿದ್ಯುತ್ ವ್ಯವಸ್ಥೆ ಹಾಗೂ ಶುದ್ಧ ಕುಡಿಯುವ ನೀರಿನ ಕೊರತೆ ಕಂಡುಬಂದಿದೆ. ಆಹಾರದಲ್ಲೂ ಹುಳು ಕಲ್ಲುಗಳು ಪತ್ತೆಯಾಗಿದ್ದು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಗಂಭೀರ ಅಪಾಯವಿದೆ ಎಂದು ಎಸ್ಎಫ್ಐ ತಿಳಿಸಿದೆ. ಸಚಿವರ ಕ್ಷೇತ್ರದಲ್ಲೇ ಇಂತಹ ದುಸ್ಥಿತಿ ಲಜ್ಜಾಸ್ಪದ ಎಂದು ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಆತ್ಮೀಯರೇ, ನಾವು ಎಸ್ಎಫ್ಐನ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಅಂತ. ಇವತ್ತು ನಾವಿಲ್ಲಿ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಬಂದಿದ್ದೀವಿ. ಇವತ್ತು ನೋಡ್ಬೋದು, ಮಾನ್ಯ ಶಿವರಾಜ್ ತಂಗಡಗಿ ಸಾಹೇಬ್ರವರ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀರಾಮನಗರದಲ್ಲಿ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇದೆ ಅಂತಂದರೆ ನೀವು ನೋಡ್ಬೋದು. ಇಲ್ಲಿ ಇವತ್ತು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಬೆಂಚ್ಗಳಿಗೆ, ಇವತ್ತು ಬರೀತಕ್ಕಂಥ ಬೆಂಚ್ಗಳು ಯಾವ ಥರ ವ್ಯವಸ್ಥೆ ಇದೆ, ವಿದ್ಯಾರ್ಥಿಗಳ ಪಾಠ ಕೇಳ್ತಕ್ಕಂಥದ್ದು ಯಾವ ಥರ ಇದೆ. ಇವತ್ತು ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಇವತ್ತು MLA ಎಂಪಿಗಳು ಇರ್ಬೋದು, ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಇವತ್ತು ವಿದ್ಯಾರ್ಥಿಗಳ ಎಲ್ಲ ಭಾಗದಲ್ಲೂ ಕೂಡ ಮಳೆ ಸೋರ್ತಾ ಇದೆ. ಯಾವುದೇ ರೀತಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಕೂಡ ಒಂದು ಹೊಸ ಕಟ್ಟಡ ಕಟ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲಿ ಕಟ್ತಕ್ಕಂಥ ಕಟ್ಟಡದ ಗ್ಲಾಸ್ಗಳನ್ನು ಕೂಡ ಇವತ್ತು ಹೊಡೆದಾಕಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಗಳಲ್ಲಿ ಅಥವಾ ರೆಸಿಡೆನ್ಷಿಯಲ್ ವಸತಿ ನಿಲಯದಲ್ಲಿ ಇವತ್ತು ಹಾವುಗಳು, ಚೋಳುಗಳು ಬರ್ತಕ್ಕಂಥದ್ದನ್ನು ಇವತ್ತು ನಾವು ವಿದ್ಯಾರ್ಥಿಗಳ ಗಮನ ಕಡೆಯಿಂದ ಗಮನಿಸಿದ್ದೀವಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಸುಮಾರು ಸರಿ ಮನವಿಯನ್ನು ಮಾಡಿದರೂ ಕೂಡ ಇವತ್ತು ಯಾವುದೇ ರೀತಿ ಇವತ್ತು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಯಾವುದೇ ರೀತಿ ಗಮನ ಹರಿಸದೇ ಇರತಕ್ಕಂಥದ್ದು ಇವತ್ತು ತಮಗೆ ಇವತ್ತು ಈ ಒಂದು ಅಹಿತಕರ ವ್ಯವಸ್ಥೆಯಲ್ಲಿ ಈ ಒಂದು ಗೋಡನ್ ರೀತಿಗಿಂತಲೂ ಕೂಡ ಒಂದು ಕಸದ ತೊಟ್ಟಿಯಲ್ಲಿರ್ತಕ್ಕಂಥ ಒಂದು ಬೀಳ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಗೋಡನಿಂದ ಇವತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇವತ್ತು ನೀವು ನೋಡ್ಬೋದು, ಇಲ್ಲಿ ಸುಮಾರು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸ್ಪೆಷಾಲಿಟಿಗಳನ್ನು ನೋಡಿದ್ರೆ ಇಲ್ಲಿ ಒಂದು ದನದ ಕೊಠಡಿಯನ್ನು ಕೂಡ ಕಟ್ಟಲಿಕ್ಕೆ ಯೋಗ್ಯವಾಗಿ ಇರದೇ ಇರತಕ್ಕಂಥ ಒಂದು ಗೋಡನ್ನಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಳೆ ಬಂದರೆ ಮಳೆ ನೀರು ಒಳಗಡೆ ಬರ್ತಕ್ಕಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇವತ್ತು ಈ ನಮ್ಮ ಕ್ಷೇತ್ರದ, ಈ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಒಂದು ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಧುಗಳೇ, ಇಲ್ಲಿರ್ತಕ್ಕಂತಹ ಶಾಸಕರಿರ್ಬೋದು, ಸಚಿವರಿರ್ಬೋದು, ನೀವೇನಿವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಗಂಭೀರವಾಗಿ ಖಂಡಿಸ್ತಾ ಇದೆ ನಿಮ್ಮನ್ನು. ಇವತ್ತು ನೀವು ನೋಡ್ಬೋದು, ಇವತ್ತು ಯಾವ ಥರ ಆಗಿದೆ ವ್ಯವಸ್ಥೆ. ಮಾನ್ಯ ಸಚಿವರೇ, ನೀವು ಇವತ್ತು ನಿಮ್ಮ ಶಾಲೆ ಅಂತಂದರೆ ನಿಮ್ಮ ಕ್ಷೇತ್ರದ ಶಾಲೆಯಲ್ಲಿ ಇವತ್ತು ಯಾವ ಥರ ವ್ಯವಸ್ಥೆ ಇದೆ, ನೀವು ದೊಡ್ಡ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಈ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಈಗ ಕಟ್ಟಡ ಕಟ್ಟಲಿಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಆಲ್ರೆಡಿ ಕೂಡ ಒಂದು ಕಟ್ಟಡ ನಿರ್ಮಾಣವಾಗಿದೆ. ಒಂದಿಷ್ಟು ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಿ ಇನ್ನೊಂದಿಷ್ಟು ಕೆಲಸ ಕಾರ್ಯಗಳು ಪೆಂಡಿಂಗ್ ಉಳ್ಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಅಂತ ಇವತ್ತು ಎಸ್ಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಭೀರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ಏನಂತಂದರೆ ಇವತ್ತು ಅಲ್ಲಿ ಕಟ್ಟಲಿಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ನೂತನ ವಸತಿ ಕಟ್ಟಡದಲ್ಲಿ ಇವತ್ತು ಹಾಕಿರ್ತಕ್ಕಂಥ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ.